ತಮಿಳುನಾಡಿನಲ್ಲಿ ಹೊಸೂರು ಮತ್ತು ತಮಿಳುನಾಡು ಸಾರಿಗೆ ದಲ್ಲಿ ಸಂಚಾರ ಮಾಡ್ತಿರುವಂತಹ ಜನರನ್ನ ನಮ್ಮ ಪ್ರತಿನಿಧಿ ಮುರಳೀಧರ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಕಾವೇರಿ ನೀರಿಗಾಗಿ ಇವತ್ತು ತಮಿಳುನಾಡು ಬಂದ್ ಕರೆದಿದೆ. ತಮಿಳುನಾಡು ಬಂದ್ ಹಿನ್ನೆಲೆಯಲ್ಲಿ ತಮಿಳುನಾಡು ಸಾರಿಗೆ ಮಾತ್ರ ತಮ್ಮ ಸಂಚಾರವನ್ನು ಪ್ರಾರಂಭ ಮಾಡಿದೆ. ಆದರೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅಲ್ಲಿ ಸಂಚಾರ ಮಾಡೋರಿಗೆ ಅನ್ನೋದು ತಮಿಳುನಾಡು ಸರ್ಕಾರದ ಆಶಯ ಇರಬಹುದು. ಮೇ ಬಿ ಆ ಹಿನ್ನೆಲೆಯಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರುವಂತವರು ಅಂದ್ರೆ ಹೊಸೂರಿನಿಂದ ಅತ್ತಿಬೆಲೆ ಮಾರ್ಗವಾಗಿ ಬರುವಂತವರು ತಮಿಳುನಾಡು ಬಸ್ಸಲ್ಲೇ ಸಂಚಾರ ಮಾಡ್ತಾರೆ. ತಮಿಳುನಾಡಿನ ಬಸ್ನಲ್ಲಿ ಸಂಚಾರ ಮಾಡಿ ಅತ್ತಿಬೆಲೆ ಬಾರ್ಡರ್ ಏನಿದೆ ಅತ್ತಿಬೆಲೆ ಬಾರ್ಡರ್ ಬರ್ತಾರೆ. ಅತ್ತಿಬೆಲೆ ಬಾರ್ಡರ್ ಬಂದು ಅಲ್ಲಿ ಇಳಿದು ಬಸ್ಸನ್ನ ಇಳಿತಾರೆ. ತಮಿಳುನಾಡು ಸಾರಿಗೆಯನ್ನು ಇಳಿದು ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ ಅಷ್ಟು ಮುಂದೆ ನಡೀತಾರೆ. ಮುಂದೆ ನಡೆದು ಅಲ್ಲಿಂದ ಒಳಗಡೆ ಹೋಗಿ ಅಂದ್ರೆ ಕರ್ನಾಟಕದ ಕೆಎಸ್ಆರ್ಟಿಸಿ ಬಸ್ಗಳೇನಿದಾವೆ ಅಲ್ಲಿ ಸಹ ಕರ್ನಾಟಕದ ಕೆಎಸ್ಆರ್ಟಿಸಿ ಬಸ್ಗಳು ಬಾರ್ಡರ್ ಇಂದ ಸಂಚಾರವನ್ನು ಪ್ರಾರಂಭ ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಯಾವ ಪ್ರದೇಶಗಳಿದಾವೆ ಅಲ್ಲಿಗೆ ತಲುಪೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋಂಥ. ಈಗ ನಮ್ಮ ಜೊತೆ ಪ್ರಯಾಣಿಕರೊಬ್ರು ಇದ್ದಾರೆ. ಈಗ ಹೊಸೂರಿನಿಂದ ನೀವು ಬೆಂಗಳೂರಿಗೆ ಇಲ್ಲಿಗೆ ಹೋಗ್ತಾ ಇದೀರಿ ಸರ್? ಸರ್ ಹೊಸೂರು हिंदी सर वो होसूर से अभी तमिलनाडु से जाना था कर्नाटक. अभी होसूर से हाथीपल्ली जाके फिर बेंगलुरु जाना है, इसीलिए. तमिलनाडु ಹೊಸೂರಿನಲ್ಲಿ ಕೆಲಸ, ಬೆಂಗಳೂರಿನಲ್ಲಿ ಕೆಲಸ ಇದೆ? नहीं बेंगलुरु नहीं, यहाँ काम करता, मार्केटिंग के लिए जाना है. तो यहाँ से डायरेक्ट बस मिलता था तो डायरेक्ट बस में नहीं जा रहा है. हम लोग यहाँ से हाथीपल्ली जा रहे हैं, हाथीपल्ली से बेंगलुरु जा रहे हैं. ಇದಿಷ್ಟು ಪ್ರಯಾಣಿಕರು ಹೇಳುವಂತ ಮಾತು. ಅಂದ್ರೆ ಯಾರು ಎಲ್ಲ ಬೆಂಗಳೂರಿನಲ್ಲಿ ಕೆಲಸ ಇದೆ, ಬೆಂಗಳೂರಲ್ಲಿ ಕೆಲಸ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಸಹಜ ಸ್ಥಿತಿಯಲ್ಲೇ ಇದೆ ಅಂತ ಕಾಣುತ್ತೆ. ಇವತ್ತಿನ ತಮಿಳುನಾಡು ಬಂದ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಲಭೆಗಳು ನಡೀತಾ ಇಲ್ಲ. ಸೊ ಹೇಗಿದೆ ಜನಜೀವನ ಅಲ್ಲಿ? ಸಾರಿಗೆ ವ್ಯವಸ್ಥೆ ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ಸಾಮಾನ್ಯವಾಗಿ ಜನರಿಗೆ ಬಿಸಿ ತಟ್ಟಿರಲ್ಲ ಅಂತ ಕಾಣುತ್ತೆ. ಹೌದು ದಿವ್ಯ, ಏನಂದ್ರೆ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಬಿಸಿ ತಟ್ಟಿಲ್ಲ. ಬಿಸಿ ತಟ್ಟದ ಹಿನ್ನೆಲೆಯಲ್ಲಿ ಅಂದ್ರೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಅಂಗಡಿಗಳು, ಅಂಗಡಿ ಮುಂಗಟ್ಟುಗಳು ಇರ್ಬೋದು, ಬೇರೆ ಬೇರೆ ಅಂದ್ರೆ ಖಾಸಗಿ ವಾಹನಗಳು ಅವೆಲ್ಲ ಬಂದ್ ಮಾಡಿದಾವೆ. ಆ ಬಂದ್ ಮಾಡಿರೋ ಹಿನ್ನೆಲೆಯಲ್ಲಿ ಬೇರೆ ಕಡೆ ಸಂಚಾರ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಆದ್ರೆ ಸಾರಿಗೆ ಅಲ್ಲಿ ತಮಿಳುನಾಡು ಸಾರಿಗೆ ಇರೋದ್ರಿಂದ ಅವರು ಪ್ರಯಾಣ ಬೆಳೆಸಬಹುದು. ಪ್ರಯಾಣ ಬೆಳೆಸಿದ್ರೆ ಮಧ್ಯದಲ್ಲಿ ರೋಡ್ ಅನ್ನ ತಡೆ ಮಾಡುವಂಥದ್ದು, ರೋಡ್ ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು, ಆ ರೀತಿ ಆದಾಗ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಜನರಿಗೂ ಸಹ ಸಮಸ್ಯೆ ಆಗ್ತಾ ಇದೆ. ಈಗ ಪರಿಸ್ಥಿತಿ ಏನಂದ್ರೆ 10:30ರಿಂದ ಈಗ ದೊಡ್ಡ ರ್ಯಾಲಿ ನಡೀತಾ ಇದೆ ಚೆನ್ನೈನಲ್ಲಿ. ರ್ಯಾಲಿ ನಡೀತಾ ಇರೋ ಬೆನ್ನಲ್ಲೇ ಅಲ್ಲೆಲ್ಲ ಸುತ್ತಮುತ್ತ ಚೆನ್ನೈ, ಧರ್ಮಪುರಿ, ಕೃಷ್ಣಗಿರಿ ಈ ಸೈಡ್ ಎಲ್ಲ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿರುತ್ತದು. ಟ್ರಾಫಿಕ್ ಜಾಮ್ ಉಂಟಾಗಿರೋ ಹಿನ್ನೆಲೆ ತಮಿಳುನಾಡಲ್ಲೂ ಸಹ ಬಂದ್ಗೆ ಮಿಶ್ರ ಪ್ರಕ್ರಿಯೆ. ಒಂದಷ್ಟು ಕಡೆ ಪ್ರತಿಭಟನೆಗೆ ಅಷ್ಟೊಂದು ಸಪೋರ್ಟ್ ಅನ್ನ ನೀಡ್ತಾ ಇಲ್ಲ, ಒಂದಷ್ಟು ಕಡೆ ಸಪೋರ್ಟ್ ಅನ್ನ ನೀಡ್ತಾ ಇರೋಂಥದ್ದು ಇಲ್ಲಿ ನೋಡ್ತಾ ಕಾಣ್ಬೋದು ದಿವ್ಯಾ. ಓಕೆ, ಇನ್ನು ಸಾಮಾನ್ಯವಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗೋರಿಗೆ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ದಾಟುವಂಥವ್ರಿಗೆ ಒಂದಷ್ಟು ವ್ಯತ್ಯಯ ಆಗುತ್ತೆ ಅಂತ ಅನ್ಸುತ್ತೆ. ಇದು ಒಂದಷ್ಟು ಜನಕ್ಕೆ ಅರಿವಿದ್ದು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಕಾಣಿಸ್ತಾ ಇದೆ ಅಂತ ಹೇಳಬಹುದಾ ಮುರಳಿ? ದಿವ್ಯಾ, ಖಂಡಿತವಾಗಿಯೂ ಕಳೆದ 3-4 ದಿನಗಳಿಂದ ಅಂದ್ರೆ ಒಂದಷ್ಟು ಗಲಾಟೆಗಳಾಯ್ತು. ಗಲಾಟೆಗಳಾದ ನಂತರ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರೋರು, ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗೋರ ಸಂಖ್ಯೆ ಸಾಕಷ್ಟು ವಿರಳವಾಗಿದೆ. ಅಂದ್ರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ತಮಿಳುನಾಡಿಂದ ಕರ್ನಾಟಕ, ಈಗ ಹೊಸೂರಿನಿಂದ ಅತ್ತಿಬೆಲೆಗೆ ಬರ್ಲೇಬೇಕು ಅನಿವಾರ್ಯ. ಅಲ್ಲಿ ಶಾಲೆ ಇದೆ, ಜೊತೆಗೆ ಬೇರೆ ಬೇರೆ ಖಾಸಗಿ ಕಂಪನಿಗಳಿರ್ಬೋದು, ಅಲ್ಲಿ ಕೆಲಸ ಮಾಡ್ಬೇಕಾಗಿರ್ಬೋದು. ಕೆಲಸ ಮಾಡೋಂಥವ್ರು ಜೊತೆಗೆ ಅತ್ತಿಬೆಲೆಯಿಂದ ಹೊಸೂರಿಗೆ ಹೋಗ್ಬೇಕಾದ್ರೆ, ಹೊಸೂರು ಮೊದಲೇ ಕೈಗಾರಿಕಾ ಪ್ರದೇಶ ಆಗಿರುವಂತದ್ದು, ಅಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕಾಗಿದೆ. ಅನಿವಾರ್ಯ ಪರಿಸ್ಥಿತಿ ಇದ್ದವ್ರು ಮಾತ್ರ ಟ್ರಾವೆಲ್ ಮಾಡ್ತಾರಂಥದ್ದು. ಅಂದ್ರೆ ತಮಿಳುನಾಡು ಮತ್ತು ಕರ್ನಾಟಕದ ಕಡೆಗೆ ಹೋಗ್ತಾರಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಪ್ರವಾಸಿಗರಾಗ್ಲಿ ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಇಟ್ಕೊಂಡಂತವ್ರು ಕರ್ನಾಟಕಕ್ಕೆ ಬರೋದಾಗ್ಲಿ, ತಮಿಳುನಾಡಿಗೆ ಹೋಗೋದಂತಾಗ್ಲಿ ಯಾವ್ದನ್ನು ಸಹ ಮಾಡ್ತಾ ಇಲ್ಲ. ಅವೆಲ್ಲ ನಿಂತಿದಾವೆ. ಆದ್ರೆ ಅನಿವಾರ್ಯವಾಗಿ ಹೋಗುವಂತವ್ರು ಮಾತ್ರ ಹೋಗ್ತಾರಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.